ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ನನ್ನ ಮೇಲೆ ಇರಲಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಭಾಳ ಈಸಿ ಐತಿ. ಫುಲ್ ವಿಡಿಯೋ ನೋಡಿರಿ. ನಮ್ಮ ಬಿಜಾಪುರ ಸೈಡ್ ಶೇಂಗಾ ಸಾಂಬಾರು ಹೆಂಗೆ ಮಾಡ್ತಾರತ್ತೆ ಬರೀ ತೋರಿಸ್ತೀನಿ ನೋಡ್ರಿಗ. ಕೆಪ್ಪಿನ ತೆವಿಯೊಳಗೆ ಶೇಂಗಾ ಹುರ್ಕೊಂಡಿವಿ. ಈಗ ಮಿಕ್ಸರ್ಗೆ ಹಾಕೋತೀವಿ ನೋಡ್ರಿ. ಈಗ ಗಿರಿ ಅನ್ಸ್ಕೊಂಡು ಬಂದೀವ್ರಿ. ಈಗ ಒಂದು ಬೌಲ್ನಾಗ ತೆಗಿತೀವಿ ನೋಡ್ರಿ. ಈಗ ಮಾಡೋಕೆ ಏನೇನು ಬೇಕಂತ ಹೇಳ್ತೀನಿ. ಟಮಾಟಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಮತ್ತು ಖಾರ ಇವೆಲ್ಲ ಬೇಕ್ರಿ ಮಾಡೋಕೆ. ಬರ್ರಿ ಮಾಡೋಣ. ಈಗ ಸಾಂಬಾರು ಮಾಡೋಕೆ ಬೊಗಣಿ ಇಟ್ಕೊಂಡಿರಿ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿವಿ. ಆಮೇಲೆ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿನೂ ಹಾಕ್ಕೊಂಡಿವ್ರಿ. ಆಮೇಲೆ ಈಗ ಕರಿಬೇವನ್ನು ಹಾಕ್ಕೋಬೇಕು. ಆಮೇಲೆ ಟಮಾಟಿನೂ ಹಾಕೋರಿ ನೋಡ್ರಿ. ಟಮಾಟಿ ಹಾಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊರಿ, ಚೆಂದಾಗಿ ಫ್ರೈ ಮಾಡ್ಕೊರಿ ನೋಡ್ರಿ. ಭಾಳ ಸಿಂಪಲ್ ರೆಸಿಪಿ ಐತಿ. ಈಗ ಮೇಲೆ ಖಾರ ಹಾಕ್ಕೋತೀವಿ. ಖಾರ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಟ್ಟು ಉಪ್ಪು, ಆಮೇಲೆ ಸ್ವಲ್ಪ ಮಸಾಲೆ ಪೌಡರ್ ಈಗ ಹಾಕೊಂಡು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಬಿಜಾಪುರ ಸೈಡ್ ಶೇಂಗಾ ಸಾಂಬಾರು ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀವಿ. ಅರಿಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ ಚೆಂದಾಗಿ. ಆಮೇಲೆ ನೀರನ್ನು ಸೇರಿಸ್ಕೋತೀವಿ. ನೀರು ಸೇರಿಸ್ಕೊಂಡಿವೆಲ್ಲ ಈಗ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊತೀವಿ. ಈಗ ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡ್ಬೇಕು ನೋಡ್ರಿ. ಎಷ್ಟು ಚೆಂದ ಕುದಿಯಾಕತ್ತೈತಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಮೇಲೆ ಅದು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಶೇಂಗಾದ, ಈಗ ಇದ್ರೊಳಗೆ ಸೇರಿಸ್ಕೊತೀವಿ. ಸೇರಿಸ್ಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ. ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ಬೋದು. ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊತೀವಿ ನೋಡ್ರಿ. ನೀರು ಹಾಕ್ಕೊಂಡು ಈಗ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುದಿಯಾಕೆ ಬಿಡ್ಬೇಕು ನೋಡ್ರಿ. ಈಗ ಕುದಿಯಾಕತ್ತೈತಿ ನೋಡ್ರಿ. ಮಸ್ತ್ ಕುದಿಯಾಕತ್ತೈತಿ. ಸ್ಮೆಲ್ ಹತ್ರ ಮಸ್ತ್ ಬರಾಕತ್ತೈತಿ. ಚಮಚ ತೊಗೊಂಡಂಗೆ ತಿರ್ಬೇಡ್ಬೇಕ್ರಿ. ಈಗ ಮೇಲೆ ಕೊತ್ತಂಬರಿನೂ ಹಾಕ್ಕೋತೀವಿ. ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಮಿಕ್ಸ್ ಮಾಡ್ಕೊಂಡು ಕುದಿಯಾಕೆ ಬಿಡ್ಬೇಕು ನೋಡ್ರಿ. ಚೆಂದಾಗೆಲ್ಲ ಮಿಕ್ಸ್ ಮಾಡತ್ತಿ ನೋಡ್ಬೋದು. ಏನು ಫಸ್ಟ್ ಕ್ಲಾಸಾಗಿ ಕುದಿಯಾಕತ್ತೈತಿ. ಸ್ಮೆಲ್ ಹತ್ರ ಮಸ್ತ್ ಬರಾಕತ್ತೈತಿ ನೋಡ್ರಿ. ಫೈನಲಿ ನಮ್ದು ಶೇಂಗಾ ಸಾಂಬಾರು ರೆಡಿ ಆಗೈತಿ. ಇದ್ರ ಕೂಡ ರೈಸ್ ಮಾಡ್ಕೊಳ್ಳೋಣ ಬರ್ರಿ. ರೈಸ್, ಚಪಾತಿ, ರೊಟ್ಟಿ ಟೇಸ್ಟ್ ಆಗ್ತೈತಿ. ಈಗ ನಾವು ರೈಸ್ ಮಾಡ್ಕೊಳಕತ್ತೀವಿ ನೋಡ್ರಿ. ಕುಕ್ಕರ್ ಒಳಗೆ ಅಕ್ಕಿ ಹಾಕಿ ಸ್ವಲ್ಪ ತೊಳ್ಕೊಬೇಕ್ರಿ ನೋಡ್ರಿ. ಈಗ ತೊಳ್ಕೊಳ್ಳೋದಾಗಿತ್ತು ನಮ್ದು. ಈಗ ಮೇಲೆ ನೀರು ಹಾಕ್ಕೊಂಡಿವ್ರಿ. ಆಮೇಲೆ ಉಪ್ಪು ಹಾಕ್ಕೋತೀವಿ. ಉಪ್ಪು ಹಾಕೊಂಡ ಮೇಲೆ ಮುಚ್ಚಿಬಿಡೋ ಮಿಗಿದ 3 ಸೀಟಿ ಆಗೋಮಟ ಬಿಡೋಣ್ರಿ ನೋಡ್ರಿ. ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿವಿ. ಇದಕ್ಕೆ 3 ಸೀಟಿ ಆಗೋಮಟ ಬಿಡ್ಬೇಕ್ರಿ ನೋಡ್ರಿ. ಸೀಟಿ ಹೊಡ್ಯಾಕತ್ತೈತಿ ಬರ್ರಿ. ಈಗ ನಮ್ಮ ರೈಸ್ನೂ ರೆಡಿ ಆಗೈತಿ. ರೈಸ್ ಚೆಂದಾಗೈತಿ ರೈಸ್ ನೋಡ್ರಿ. ನೋಡ್ರಿ ಈಗ ಒಂದು ಪ್ಲೇಟ್ ಒಳಗೆ ಹಾಕ್ಕೊಳಕತ್ತೀವಿ ರೈಸ್. ಶೇಂಗಾ ಸಾಂಬಾರು ಜೊತೆ ರೈಸ್ನೇ ಟೇಸ್ಟ್ ಬರ್ತೈತಿ ನೋಡ್ರಿ. ಈಗ ರೈಸ್ ಹಾಕ್ಕೊಂಡಿವಿ. ಈಗ ಮ್ಯಾಲೆ ಸಾಂಬಾರನ್ನು ಹಾಕ್ಕೋತೀವಿ ನೋಡ್ರಿ. ಫಸ್ಟ್ ಕ್ಲಾಸಾಗಿ ಬಿಜಾಪುರ ಸೈಡ್ ಶೇಂಗಾ ಸಾಂಬಾರು ರೆಡಿ ಆಗೈತಿ ನೋಡ್ರಿ. ಸಾಂಬಾರನ್ನು ಹಾಕ್ಕೊಳ್ಳೋಮು ಬರ್ರಿ. ಈಗ ಟೇಸ್ಟ್ ಮಾಡೋಮು. ಟೇಸ್ಟ್ ಹತ್ರ ಸೂಪರ್ ಆಗೈತಿ.